ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತೇನಪ್ಪ ಅಂದರೆ, ನಾನು ನೆನ್ನೆ ಒಂದು ವಿಡಿಯೋ ಹಾಕಿದ್ದೆ. ಅಂದರೆ ಹೆಣ್ಮಕ್ಳು ಟೈಲರಿಂಗ್ ಕೆಲಸ ಮಾಡೋರಿಗೆ ಕೆಲವೊಂದು ಟಿಪ್ಸ್ ಕೊಟ್ಟಿದೆ. ಯಾವ ಥರ ಏನೇನು ಉಪಯೋಗಿಸ್ಬೇಕು ಅಂದ್ಬಿಟ್ಟು ಅದನ್ನು ಯೂಸ್ ಮಾಡಿ. ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ ತೋರಿಸ್ಕೊಡ್ತೀನಿ. ಕೆಲವ್ರಿಗೆ ಗೊತ್ತಿರಲ್ಲ, ಯಾಕೆಂದರೆ ಮಾಮೂಲಿಯಾಗಿ ಯೂಸ್ ಮಾಡೋದು ಗೊತ್ತಿರುತ್ತೆ. ಈ ಕಸ್ತೂರಿ ಬೀಜ ಆಗಲಿ ಗೋಂದಾಗಲಿ ಕೆಲವ್ರಿಗೆ ಗೊತ್ತೇ ಇರಲ್ಲ. ಓಕೆನಾ? ಅವರು ಗೋಂದು ಹೇಗಿರುತ್ತೆ ಅಂತ ತೋರಿಸಿ ಅಂತ ಹೇಳಿದ್ರು. ನಾನು ಇದೆಲ್ಲನೂ ತೋರಿಸ್ತಾ ಇದ್ದೀನಿ ನೋಡಿ. ಕಸ್ತೂರಿ ಬೀಜ, ಬಾರ್ಲಿ ಇದೆಲ್ಲನೂ ತೋರಿಸ್ತಾ ಇದ್ದೀನಿ. ಅಕಸ್ಮಾತ್ ಗೊತ್ತಿಲ್ಲದವ್ರು ಗೊತ್ತಿದ್ರೆ ಅಯ್ಯೋ ನಮ್ಗೆ ಗೊತ್ತಿತ್ತು ಅಂತ ಇದು ಮಾಡ್ಕೋಬೇಡಿ. ಗೊತ್ತಿಲ್ಲದವ್ರಿಗೋಸ್ಕರ ಈ ವಿಡಿಯೋ. ಓಕೆನಾ? ಯಾರಾದರೂ ಒಬ್ರು ಇವಾಗ ನಮಗೆ ಎಷ್ಟೋ ಸಲ ಇದು ಗೊತ್ತಿರಲಿಲ್ಲ. ನಾನು ಸಿಟಿಗೆ ಹೋದಾಗ ಒಂದು ಅಂಗಡಿಲಿ ಕೇಳಿ ವಿಚಾರಿಸಿ ತೊಗೊಬಂದಿದ್ದೆ. ಹಂಗಾಗಿ ನಮ್ಗೆ ಗೊತ್ತಾಯ್ತು. ಓಕೆನಾ? ಹಂಗಾಗಿ ಗೊತ್ತಿರೋರು ಅಯ್ಯೋ ನಮ್ಗೆ ಗೊತ್ತಿತ್ತು ಇದನ್ನು ತೋರಿಸ್ತಾ ಇದ್ದಾರೆ ಅಂತ ಕಮೆಂಟ್ ಮಾಡಕ್ಕೆ ಹೋಗ್ಬಿಡಿ. ಗೊತ್ತಿಲ್ಲದೆ ಇದ್ದವ್ರು ತಿಳ್ಕೊಳ್ಳಿ ಅಂತ ಅಷ್ಟೇ. ಒಬ್ರು ಕಮೆಂಟ್ ಮಾಡಿದ್ರು, ತೋರಿಸಿ ಅಕ್ಕ ನಾನು ಟೈಲರೇನೆ ಯೂಸ್ ಮಾಡ್ತೀನಿ, ಗೋಂದು ತೋರಿಸ್ಕೊಡಿ ಅಂತ ಹೇಳಿದ್ರು. ಹೇಗಿರುತ್ತೆ ಅನ್ನೋದೊಂದು ಐಡಿಯಾ ಬರಲಿ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ನೆನೆ ಒಂದೊಂದು ಪ್ಯಾಕೆಟ್ ತರಿಸ್ದೆ ನೋಡಿ. ಇದು ಆ್ಯಕ್ಚುಲಿ ನಮ್ಮ ಮನೆ ಹತ್ರನೇ ಜೀರಿಗೆ ಮೆಣಸು ಎಲ್ಲ ಮಾರ್ಕೊಂಬರ್ತಾರಲ್ಲ, ಅವ್ರ ಹತ್ರ ಸಿಗುತ್ತೆ. 10 ರೂಪಾಯಿ ಪ್ಯಾಕೆಟ್ ಬರುತ್ತೆ. ಓಕೆನಾ? ಗೋಂದಾಗಲಿ ಇದೆಲ್ಲ 10 ರೂಪಾಯಿ ಪ್ಯಾಕೆಟ್ ಬರ್ತಿತ್ತು. ನಾನು ತಗೋತಾ ಇದ್ದೆ. ಈ ನಡುವೆ ಬಂದಿಲ್ಲ ಅವರು. ಆದ್ರೂ ಇದು ಮನೇಲೇ ಇದ್ದಿದ್ದು. ಮನೇಲಿ ಸ್ವಲ್ಪ ಇತ್ತು ನೋಡಿ. ಗೋಂದೆಲ್ಲ ಇದರಲ್ಲಿ ಮಿಕ್ಸ್ ಮಾಡಿದ್ದೀನಿ. ನೀವು ನೋಡ್ತಾ ಇರ್ಬೋದು. ಇದರಲ್ಲೇ ಗೋಂದು ಇದು ಬೆಳಗಿದೆಯಲ್ಲ, ಇದು ಕಲ್ಸಕ್ರೆ ಥರ ಇದೆ ನೋಡಿ. ವೈಟ್ ಕಲ್ಸಕ್ರೆ ಥರ ಇದೆ. ಇದು ಗೋಂದು. ಓಕೆನಾ? ತೋರಿಸ್ತೀನಿ ಅದರಲ್ಲಿ. ಇವಾಗ ಇದು ಹಳೇದು ಇಷ್ಟೇ ಇದ್ದಿದ್ದು. ಅದಕ್ಕೋಸ್ಕರ ಇದು ಕಸ್ತೂರಿ ಬೀಜ. ಓಕೆನಾ? ಅದಕ್ಕೋಸ್ಕರ ಗೊತ್ತಿಲ್ಲದೆ ಇರೋರು ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ತೋರಿಸ್ತಾ ಇರೋದು. ಇದು ನೋಡಿದ್ರೆ ಸಾಸಿವೆ ಥರ ಕಾಣಿಸುತ್ತೆ. ಎಳ್ಳು ಥರ, ಕಪ್ಪು ಎಳ್ಳು ಥರ ಕಾಣಿಸುತ್ತೆ. ಆದರೆ ಎಳ್ಳಲ್ಲ, ಇದು ಕಸ್ತೂರಿ ಬೀಜ. ಓಕೆನಾ? ಅದಕ್ಕೋಸ್ಕರ ಈ ಥರ ಇರುತ್ತೆ ಅಂತ ತೋರಿಸ್ತಾ ಇರೋದು ಅಷ್ಟೇನೆ. ಹಂಗಾಗಿ ಇದು ಇಷ್ಟೇ ಇದ್ದಿದ್ದು. ಅದಕ್ಕೋಸ್ಕರ ನಾನು ಇದು ಗೋಂದು ಇರಲಿಲ್ಲ ಜಾಸ್ತಿ. ಅದಕ್ಕೋಸ್ಕರ ತೋರಿಸೋಣ, ಆಮೇಲೆ ನೆನೆಸಿದ್ರೆ ಹೇಗಿರುತ್ತೆ ಅನ್ನೋದೆಲ್ಲ ಗೊತ್ತಾಗಬೇಕಲ್ವ, ಅದಕ್ಕೆ ತರಿಸ್ದೆ. ಆ್ಯಕ್ಚುಲಿ ಇದು 50 ರೂಪಾಯಿ ಪ್ಯಾಕೆಟು. ನನ್ನ ಮಗಳು ಅಮ್ಮ ತೂಕದ ಲೆಕ್ಕ ಕಣಮ್ಮ 50 ರೂಪಾಯಿ ತೊಗೊಂಡ್ರು. ಇದು 50 ರೂಪಾಯಿ ನೋಡಿ. ಇದೇ ಗೋಂದು. ಓಕೆನಾ? ವೈಟ್ ಕಲ್ಸಕ್ರೆ ಬರುತ್ತಲ್ಲ ಆ ಥರ ಬರುತ್ತೆ ನೋಡಿ. ವೈಟ್ ಕಲ್ಸಕ್ರೆ ಇರುತ್ತಲ್ಲ ಹಂಗಿರುತ್ತೆ ನೋಡೋಕ್ಕೆ. ಈ ಥರ ಇದೆ. ಇದು 50 ರೂಪಾಯಿ. ನಮಗಿಲ್ಲಿ 10 ರೂಪಾಯಿ ಪ್ಯಾಕೆಟ್ ತೊಗೋತಿದ್ದೆ. ಅವರು ಇದು 50 ರೂಪಾಯಿ ಅಂತೆ ಪ್ಯಾಕೆಟು. ಇವಾಗ ಆ ಥರ ಮಾಡಿದ್ದಾರೆ. ಸ್ವಲ್ಪ ಗಂಧಿ ಅಂಗಡಿಗಳಲ್ಲಿ ಕಾಸ್ಟ್ಲಿ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ನಮ್ಮ ಆರೋಗ್ಯಕ್ಕಿಂತ ಹೆಚ್ಚೇನಲ್ಲ. 50 ರೂಪಾಯಿ ಆದರೂ ತೊಗೋಬೋದು. 50 ಆಗಲಿ 100 ಆಗಲಿ ಇನ್ನೇನು ಮಾಡೋದು, ಆರೋಗ್ಯಕ್ಕೆ ಬೇಕೇ ಬೇಕಲ್ವಾ, ತೊಗೊಳ್ಳೋಣ ಅಲ್ವಾ. ಹಂಗಾಗಿ ಇದು ಈ ಥರ ಕಲ್ಸಕ್ರೆ ಥರ ಇರುತ್ತೆ. ಇದು ನೆನೆಸಿದ್ರೆ ಹೇಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ. ಇದು ನಾನು ಬೆಳಗ್ಗೆನೇ ನೆನೆಸಿದ್ದೀನಿ. ಈ ಥರ ಬರುತ್ತೆ. ಒಂದು ಸ್ಪೂನಲ್ಲಿ ತೋರಿಸ್ತೀನಿ, ಒಂದು ನಿಮಿಷ. ನಾನು ಇದಕ್ಕೆ ಇದು ಕಸ್ತೂರಿ ಬೀಜ, ಕಲ್ಸಕ್ರೆ ಎಲ್ಲ ಹಾಕ್ತೀನಿ. ಆದರೆ ನಿಮ್ಗೆ ಹಿಂಗೆ ತೋರಿಸ್ತೀನಿ ನೋಡಿ. ಈ ಥರ ಬರುತ್ತೆ. ಜೆಲ್ಲಿ ಥರ ಇರುತ್ತೆ. ಅಂದರೆ ಇದು ಸ್ವೀಟ್ ಏನಿರಲ್ಲ, ಸಪ್ಪೆ ಇರುತ್ತೆ. ನೀವು ಹಿಂಗೆ ತಿನ್ನೋಕೋದ್ರೆ ಒಂಥರ ಸಪ್ಪೆ ಅನಿಸುತ್ತೆ. ಹಂಗಾಗಿ ಇದಕ್ಕೆ ಕಲ್ಸಕ್ರೆ ಹಾಕೊಂಬಿಡಿ. ಕಲ್ಸಕ್ರೆ ಹಾಕೊಂಡ್ರೆ ಒಂಥರ ತಿನ್ನೋಕೆ ಚೆನ್ನಾಗಿರುತ್ತೆ. ಒಂಥರ ಜೆಲ್ಲಿ ಥರ ಇದೆಯಲ್ಲ. ಇದನ್ನು ನೀವು ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ. ಇಷ್ಟೊಂದು ಹಾಕಕ್ಕೆ ಹೋಗ್ಬೇಡಿ. ಇಷ್ಟೇ ಹಾಕಿ ನೋಡಿ. ಇದರಲ್ಲಿ ಡೈಲಿ 2 ಕಾಳು ಹಾಕೊಳ್ಳಿ ಸಾಕು. ಇದೇ ಎಷ್ಟಾಗುತ್ತೆ ಗೊತ್ತಾ, ಇಷ್ಟ ಆಗ್ಬಿಡುತ್ತೆ. ಇದು ನೆನೆದ್ರೆ ಇದು ನಾನು ಇಷ್ಟೇ ಹಾಕಿದ್ದು. ಇಲ್ಲೇ ಇರೋದು ಇಷ್ಟು ಹಾಕಿದ್ದೆ ಅನ್ಕೊಳ್ಳಿ. ಇಷ್ಟ ಆಗಿದೆ ನೋಡಿ. ನಾನು ಫಸ್ಟ್ ಗೊತ್ತಿಲ್ದೇನೆ ಒಂದು ಅಷ್ಟು ಹಾಕ್ಬಿಟ್ಟಿದೆ ನೋಡಿ. ಇಷ್ಟು ಹಾಕ್ಬಿಟ್ಟು ಇದೇನೋ ಹೋಗಿತ್ತು, ಒಂದು ಬೋಸಿ ತುಂಬ ಹೋಗಿತ್ತು. ಒಂದು ಬೋಸಿಲಿ ಹಾಕಿದ್ದೆ. ತುಂಬ ಇದು ಸಂಜೆ ಇಟ್ಟರೆ ಇನ್ನೂ ಅರಳುತ್ತೆ ಇದು. ಓಕೆನಾ? ಇದು ನೀವು ಸಂಜೆವರೆಗೂ ಇಟ್ಟರೆ, ನೀವು ನೈಟ್ ನೆನೆಸ್ಬಿಟ್ರೆ ಬೆಳಗ್ಗೆ ಅಷ್ಟೊಂದು ಚೆನ್ನಾಗಿ ನೆಂದು ಇದು ತುಂಬಾನೇ ಆಗ್ಬಿಡುತ್ತೆ. ಇದು ಹಂಗೆ ಅರಳುತ್ತೆ ಇದು. ಓಕೆನಾ? ತುಂಬಾ ಒಳ್ಳೇದಿದು. ನನಗೆ ಯಾರೋ ಹೇಳಿದರು. ಹಂಗಾಗಿ ನಾನು ತಂದು ಇಟ್ಕೊಂಡಿರ್ತೀನಿ. ಯಾವಾಗಲಾದರೂ ಒಂದೊಂದ್ಸಲ ನೆನೆಸ್ತೀನಿ. ಈ ಕಸ್ತೂರಿ ಬೀಜ ಇದು. ಆಮೇಲೆ ಕೆಂಪು ಕಲ್ಸಕ್ರೆ ಯೂಸ್ ಮಾಡಿ. ವೈಟ್ ಕಲ್ಸಕ್ರೆ ಯೂಸ್ ಮಾಡಬೇಡಿ. ಕೆಂಪು ಕಲ್ಸಕ್ರೆ ಆದರೆ ತುಂಬಾ ಒಳ್ಳೇದು. ಓಕೆನಾ? ಹಾಗಾಗಿ ನೋಡಿ, ಈ ಥರ ಖಾಲಿಯಾಗಿದೆ. ಇಷ್ಟೇ ಇರೋದು. ಅದಕ್ಕೋಸ್ಕರನೇ ತೊಗೊಬಂದೆ ನಿಮ್ಗೆ ತೋರಿಸೋಣ ಅಂತ. ಈ ಥರ ಇದನ್ನು ಯೂಸ್ ಮಾಡಿಕೊಂಡು ನೀವು ಟೈಲರಿಂಗ್ ಮಾಡೋರಿಗೆ ಅಂತೆಲ್ಲ, ಬಾಡಿ ಹೀಟ್ ಆಗಿರೋರು ಎಲ್ಲ ಯೂಸ್ ಮಾಡ್ಬೋದು. ಓಕೆನಾ? ಇವಾಗ ಟೈಲರಿಂಗ್ ಕೆಲಸ ಮಾಡೋರು ಅಂದರೆ ಜಾಸ್ತಿ ಕೆಲಸ ಮಾಡಿ ಹೀಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಹೇಳ್ತಾ ಇರೋದು. ಇವಾಗ ಮಾಮೂಲಿ ಬೇರೆ ಕೆಲಸ ಮಾಡೋರ್ಗೂ ಹೀಟ್ ಆಗುತ್ತಲ್ವ, ಅವರು ಯೂಸ್ ಮಾಡ್ಬೋದು, ತೊಂದರೆ ಏನಿಲ್ಲ. ಈಗ ನಾವು ಟೈಲರಿಂಗ್ ಕೆಲಸ ಮಾಡ್ತಿದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಇವಾಗ ಬೇರೆ ಕೆಲಸ ಮಾಡೋರ್ಗೂ ಬಾಡಿ ಹೀಟ್ ಆದರೆ ಯೂಸ್ ಮಾಡ್ಬೋದು, ತೊಂದರೆ ಏನಿಲ್ಲ. ಟೈಲರಿಂಗ್ ಕೆಲಸ ಅಂತಲ್ಲ, ಎಲ್ಲರೂ ಯೂಸ್ ಮಾಡ್ಬೋದು. ಗೋಂದಾಗಲಿ ಕಸ್ತೂರಿ ಬೀಜ ಆಗಲಿ ಇದ್ದಂಗೆ ಅರಳುತ್ತೆ. ತೋರಿಸ್ತೀನಿ ನೋಡಿ. ಇಷ್ಟೇ ಹಾಕ್ತಾ ಇದ್ದೀನಿ. ಇದರಲ್ಲಿ ಹಾಕಿದ್ದೀನಿ. ಹೆಂಗಿದ್ರು ಇದನ್ನೇ ಕುಡಿಯೋದು ನಾನು, ಹಂಗಾಗಿ ತೋರಿಸ್ತೀನಿ. ಮಾತ್ರ ನಾನು ಹೇಳಿಲ್ಲ 10 ರೂಪಾಯಿ ಪ್ಯಾಕೆಟ್ ತರಿಸಿ ಇಟ್ಕೋತೀನಿ. ಇಲ್ಲೇ ಬಂದಾಗ ತಗೋಬಿಟ್ಟು ಇಟ್ಕೊಂಡು ಡೈಲಿ ಈ ಥರ ನೆನೆಸ್ಬಿಡ್ತೀನಿ ನೋಡಿ. ಇದು ನೆನೆಸಿದ ತಕ್ಷಣವೇ
ನಿಮ್ಗಿದು ಜೆಲ್ಲಿ ಜೆಲ್ಲಿ ಥರ ಐತಲ್ಲ, ಇದು ಅಷ್ಟೇ ಕಪ್ಪಗೆ ಇರೋದು ಒಂಥರ ಜೆಲ್ಲಿ ಜೆಲ್ಲಿ ಥರ ಆಗ್ಬಿಡುತ್ತೆ ಕಾಮ ಕಸ್ತೂರಿ ಬೀಜ. ಆದರೆ ಇದು ಒಂದು ಅರ್ಧ ಗಂಟೆಲೆಲ್ಲ ನಿಮ್ಗೆ ಇದು ಜೆಲ್ಲಿ ಜೆಲ್ಲಿ, ನೀವು ಇದನ್ನ ಐಸ್ ಕ್ರೀಮ್ಗೆ ಹಾಕ್ಕೊಡ್ತಾರೆ ನೋಡಿರಬಹುದು ರೋಡ್ ಸೈಡಲ್ಲಿ, ಇಲ್ಲ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ದೊಡ್ಡದಾಗಿ 100 ರೂಪಾಯಿ 150 ರೂಪಾಯಿ ಐಸ್ ಕ್ರೀಮ್ ತಗೊಂಡ್ರೆ ಅದ್ರಲ್ಲಿ ಹಾಕ್ಕೊಡ್ತಾರೆ. ಇದು ಈಗಂತೂ ಎಲ್ರಿಗೂ ಗೊತ್ತಿರುತ್ತೆ ಬಿಡಿ, ಯಾಕಂದರೆ ಈಗೆಲ್ಲ ಫೋನಲ್ಲೆಲ್ಲ ನೋಡ್ತಾನೆ ಇರ್ತಾರೆ. ಹಂಗಾಗಿ ಇದನ್ನ ತುಂಬ ಯೂಸ್ ಮಾಡ್ತಾರೆ. ಇದು ಕಾಮ ಕಸ್ತೂರಿ ಬೀಜನ ಅಂದರೆ ನನ್ನ ಬಾಡಿಗೆ ತುಂಬ ಚೆನ್ನಾಗಿ ಸೆಟ್ ಆಗಿದೆ. ಅಂದರೆ ಹೇಳ್ದಂಗೆ ಬಾಡಿ ಹೀಟ್ ಇರೋರ್ಗಂತೂ ತುಂಬ ಬೇಗ ಕ್ಯೂರ್ ಆಗುತ್ತೆ. ಓಕೆನಾ, ಈ ಥರ ನೆನೆಸ್ಬಿಡಿ. ಈ ಥರ ಕಲ್ ಸಕ್ಕರೆನೂ ಹಾಕೊಳ್ಳಿ. ಓಕೆನಾ, ಈ ಥರ ಕೆಂಪು ಸಕ್ಕರೆ ಹಾಕೊಂಡ್ಬಿಟ್ಟು ರಾತ್ರಿನೇ ನೆನೆಸಿಟ್ಬಿಡಿ. ಇದು ನೆನೆಸಿಡೋದ್ರಿಂದ ನಿಮಗೆ ಬೆಳಗ್ಗೆನೆ ಅಂದರೆ ಕಲ್ ಸಕ್ಕರೆ ಹಾಕ್ತಾನೆ ತಿನ್ಬೋದು, ಏನಿಲ್ಲ. ಆದರೆ ಒಂಥರ ಸಪ್ಪೆ ಸಪ್ಪೆ ಅನ್ಸುತ್ತೆ, ತಿನ್ನಕ್ಕೆ ಒಂಥರ ಅನ್ಸುತ್ತೆ. ಅದ್ರ ಬದಲು ಕಲ್ ಸಕ್ಕರೆ ಹಾಕೊಂಡ್ಬಿಡಿ, ನೀವು ಇನ್ನೂ ತಿನ್ಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಕಲ್ ಸಕ್ಕರೆ ಹಾಕ್ಬಿಟ್ರೆ ಅಂತೂ ಒಂಥರ ಟೇಸ್ಟು ಐಸ್ ಕ್ರೀಮ್ ಥರನೇ ತಿನ್ನಬೇಕು ಅನ್ಸುತ್ತೆ. ನೋಡಿ ಈ ಥರ ಹೆಂಗೆ ನೋಡಿ ಹಾಕಿದ್ದು ಒಂದು ಸ್ವಲ್ಪ ಹೊತ್ತಿಗೆ ಅದು ಕಾಮ ಕಸ್ತೂರಿ ಬೀಜ ಹೆಂಗೆ ಜೆಲಿ ಜೆಲಿ ಥರ ಆಗ್ಬಿಟ್ಟಿದೆ. ನೋಡಿ ನೋಡಿ ಹಿಂಗೆ ಕಾಣಿಸ್ತಾ ಇರ್ಬೋದು, ತೋರಿಸ್ತೀನಿ ಹತ್ತಿರದಿಂದ. ನೋಡಿ ಈಗ ಹಾಕಿದೆ, ಆಗ್ಲೇ ನಿಮಗೆ ವೈಟ್ ವೈಟ್ ಕಾಣಿಸ್ತಾ ಇದೆ. ನೋಡಿ ಇದೆಲ್ಲ ಈ ಥರ ಆಗ್ಬಿಡುತ್ತೆ. ಇದನ್ನು ನೀವು ರಾತ್ರಿನೇ ಹಾಕ್ಬಿಟ್ರೆ ಬೆಳಗ್ಗೆ ಹೊತ್ತಿಗೆ ಸೂಪರ್ ಆಗಿರುತ್ತೆ. ಇದೇ ನಿಮಗೆ ಒಂಥರ ಬ್ರೇಕ್ಫಾಸ್ಟ್ ಥರನೇ ತಗೊಂಡ್ಬಿಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಬಾಡಿಗೂ ತುಂಬ ಒಳ್ಳೆಯದು. ಆಮೇಲೆ ಮೋಷನ್ನು ನೀಟಾಗಿ ಹೋಗುತ್ತೆ ಇದು ತಗೊಳ್ಳೋದ್ರಿಂದ. ಜಾಸ್ತಿ ಇದು ಮಾಡೋದು ಆ ಥರ ಇರಲ್ಲ, ನೀಟಾಗಿ ಹೋಗುತ್ತೆ. ನಮ್ಮ ಮೋಷನ್ ನೀಟಾಗಿ ಹೋದರೆ ನಮ್ಮ ಆರೋಗ್ಯ ಚೆನ್ನಾಗಿದೆ ಅಂತಲೇ ಅರ್ಥ. ಓಕೆನಾ, ಯಾಕೆಂದರೆ ಜಾಸ್ತಿ ಹೇಳೋದೇನು ಮೋಷನ್ ಹೋಗ್ದೇನೆ ಫೈಲ್ಸ್ ಆಗುತ್ತೆ ಅಂತ ಎದುರಿಸ್ತಾರಲ್ವ, ಅದಕ್ಕೋಸ್ಕರ ಇದು ಡೈಲಿ ತಗೊಳ್ಳೋದ್ರಿಂದ ಮೋಷನ್ ನೀಟಾಗಿ ಹೋಗ್ಬಿಟ್ರೆ ಆ ಥರ ಪ್ರಾಬ್ಲಮ್ ಬರೋದೇ ಇಲ್ಲ. ಓಕೆನಾ, ಹಂಗಾಗಿ ನಾನು ಅಕಸ್ಮಾತ್ ಮರಿದೇನೆ ಇವಾಗ ಬಿಟ್ಬಿಟ್ಟಿರ್ತೀನಿ ಅಂದ್ಕೊಳ್ಳಿ, ಜಾಸ್ತಿ ಹೀಟಾಗಿ ಹೋಗಿ ಆ ಥರ ಆದಾಗ ಆವಾಗ ಗೊತ್ತಾಗುತ್ತೆ ನಮಗೆ. ಹಂಗಾದಾಗ ಇದನ್ನ ಬೇಗ ತೊಗೊಂಡ್ಬಿಟ್ರೆ ಬೇಗ ಕ್ಯೂರ್ ಆಗಿಬಿಡುತ್ತೆ. ಓಕೆನಾ, ಹಾಗಾಗಿ ಡೈಲಿ ಯೂಸ್ ಮಾಡಿ. ಇದಂತೂ ಹೇಳಿಲ್ವಾ, ಡೈಲಿ ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಓಕೆನಾ, ಆಮೇಲೆ ಇದು ಬಂದ್ಬಿಟ್ಟು ಬಾರ್ಲಿ ಗಂಜಿ ಅಷ್ಟೇ. ನೋಡೋಕೆ ಇದು ಸಣ್ಣ ಸಣ್ಣದಾಗಿರುತ್ತೆ, ಇದು ಅಷ್ಟೇ ಸಪ್ಪೆ ಸಪ್ಪೆ ಇರುತ್ತೆ. ಬೇಯಿಸ್ಬಿಟ್ರೆ ಉಪ್ಪು ಹಾಕಿಲ್ಲ ಅಂದರೆ ಕುಡಿಯೋಕ್ಕೆ ಆಗಲ್ಲ, ಒಂಚೂರು ಉಪ್ಪು ಹಾಕೊಂಡು ಕುಡಿಬೋದು. ಓಕೆನಾ, ಇದು ನೋಡಿರ್ತೀರ ಗೋಧಿ ಥರ ಇರುತ್ತೆ, ಗೋಧಿ ಥರ ವೈಟ್ ವೈಟ್ಗಿರುತ್ತೆ. ಆಮೇಲೆ ಉದ್ದಿನ ಬೇಳೆ ಸಡನ್ನಾಗಿ ನೋಡಿದ್ರೆ ಉದ್ದಿನ ಬೇಳೆ ಅನಿಸುತ್ತೆ, ಉದ್ದಿನ ಬೇಳೆ ಅಲ್ಲ, ಇದು ಬಾರ್ಲಿ. ಓಕೆನಾ, ಗೊತ್ತಿದ್ರೆ ಸರಿ, ಗೊತ್ತಿರೋದವ್ರು ತಿಳ್ಕೊಳ್ಳಿ. ಓಕೆನಾ, ಇದೇನಪ್ಪ ಇದನ್ನೆಲ್ಲ ತೋರಿಸ್ತಾ ಇದ್ದಾರೆ ನಮಗೆಲ್ಲ ಗೊತ್ತು ಬಿಡಿ ಅಂತ ಅನ್ನಕ್ಕೆ ಹೋಗ್ಬಿಡಿ. ಒಟ್ಟಿನಲ್ಲಿ ಗೊತ್ತಿದ್ದವ್ರು ತಿಳ್ಕೊಳ್ಳಿ ಅಂದ್ಬಿಟ್ಟು ಇದನ್ನ ಇದು ಮಾಡಿದ್ದೀನಿ, ತೋರಿಸಿದ್ದೀನಿ. ಓಕೆನಾ, ಸಿಸ್ಟರ್ ಒಬ್ಬರು ಗೊತ್ತಿಲ್ಲ ಹೇಳ್ಕೊಡಿ ತೋರಿಸಿ ಅಂತ ಹೇಳಿದ್ದಕ್ಕೋಸ್ಕರ ಮಾಡ್ತೇವೆ ವೀಡಿಯೋ, ಇಲ್ಲಾಂದರೆ ಮಾಡ್ತಾ ಇರಲಿಲ್ಲ. ಹಂಗಾಗಿ ಆಲ್ರೆಡಿ ನಾನು ವೀಡಿಯೋ ಮಾಡಿದ್ದೀನಿ, ಹಳೆಯ ವೀಡಿಯೋಗಳಲ್ಲಿದೆ. ಇವಾಗ ಅದನ್ನೆಲ್ಲ ಹುಡುಕಿ ನಮಗೆ ಲಿಂಕ್ ಕಳ್ಸೋಕ್ಕಾಗಲ್ಲ. ಹಂಗಾಗಿ ಇನ್ನು ಹೊಸ್ದಾಗಿ ನೋಡೋರ್ಗು ಇವಾಗ ಇದು ಯೂಸ್ ಆಗುತ್ತೆ. ಓಕೆನಾ, ಇವಾಗ ಹಳೆ ವೀಡಿಯೋನ ಎಲ್ರಿಗೂ ನಾನು ಇವಾಗ ಕೇಳಿದವ್ರಿಗೆಲ್ಲ ಶೇರ್ ಮಾಡ್ಕೊಂಡು ಕೂತ್ಕೊಂಡೋಕ್ಕಾಗಲ್ಲ ಅಂದ್ಬಿಟ್ಟೆ ಒಂದು ವೀಡಿಯೋನೇ ಮಾಡಿಬಿಡೋಣ. ಈಗ ನೋಡೋರಿಗೆಲ್ಲ ಇದು ಯೂಸ್ ಆಗುತ್ತೆ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ಎಳ್ನೀರು ಕುಡೀರಿ. ಹೊರಗಡೆ ಹೋದಾಗ ಎಳ್ನೀರು 50-60 ರೂಪಾಯಿ ಆಗೈತೆ. ಆದರೆ ನಿಮಗೆ ಎಲ್ಲರೂ ಕಡಿಮೆಗೆ ಸಿಕ್ಕಿದ್ರೆ 20-25 ರೂಪಾಯಿ ಇಲ್ಲ 30 ರೂಪಾಯಿಗೆ ಸಿಕ್ಕಿದ್ರೆ ತೊಗೊಂಡು ಕುಡೀರಿ ಹೊರಗಡೆ ಹೋದಾಗ. ಓಕೆನಾ, ನಿಂಬೆಹಣ್ಣು ಜ್ಯೂಸ್ ಕುಡೀರಿ, ಅದನ್ನು ತುಂಬಾ ಒಳ್ಳೆಯದು. ಮನೇಲಿ ಯಾವಾಗಲಾದ್ರೂ ಒಂದೊಂದ್ಸಲ ಇಲ್ಲ ಎಳ್ನೀರಿಗೆ ನಿಂಬೆಹಣ್ಣು ಹಿಂಡಿಸ್ಕೊಂಡು ಕುಡಿದ್ರೂ ಆರೋಗ್ಯಕ್ಕೆ ಒಳ್ಳೆಯದು. ಈ ಥರ ಈ ಗಂಜಿ ಮಾಡ್ಕೊಂಡು ಕುಡಿಬೋದು. ಇದು ಇದು ಇಷ್ಟೆಲ್ಲ ಮಾಡಿಕೊಂಡ್ರೆ ನೀವು ಮನೇಲೇ ಆರಾಮಾಗಿ ಹೊಲಿಬೋದು. ಹಂಗೆ ಚೆನ್ನಾಗಿ ಫುಡ್ ಊಟ ಮಾಡಿ, ಟೈಮ್ಗೆ ಊಟ ಮಾಡಿ, ತರಕಾರಿ ಸೊಪ್ಪು ಹಣ್ಣುಗಳು ತಿನ್ನಿ, ತುಂಬಾ ಒಳ್ಳೆಯದು. ಈ ಥರ ಮಾಡೋದ್ರಿಂದ ನಿಮಗೆ ಆರೋಗ್ಯನೂ ಸುಧಾರಿಸುತ್ತೆ. ನೀವು ಎಷ್ಟು ಬೇಕಾದರೂ ಬಟ್ಟೆ ಹೊಲಿಬೋದು, ಏನೂ ತೊಂದರೆ ಆಗಲ್ಲ. ಓಕೆನಾ, ಇವಾಗ ನಾನು 20 ವರ್ಷದಿಂದ 25 ವರ್ಷದಿಂದ ಹೊಲಿತಾ ಇದ್ದೀನಿ. ಸದ್ಯಕ್ಕೆ ನಮ್ಗೆ ಆ ಥರ ಪ್ರಾಬ್ಲಮ್ ಏನೂ ಇಲ್ಲ. ನೀಟಾಗಿ ನಾವು ಹಬ್ಬಗಳಲ್ಲಿದ್ದಾಗ ಹೊಲಿತೀವಿ, ಮಾಡ್ತೀವಿ, ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಓಕೆನಾ, ಹಂಗಾಗಿ ನಾವು ಎಕ್ಸ್ಪೀರಿಯೆನ್ಸ್ ಮಾಡಿರೋದು ಹೇಳ್ತಾ ಇದ್ದೀವಿ ಹೊರತು ಸುಮ್ಮನೆ ಹೇಳ್ತಾ ಇಲ್ಲ. ಆಲ್ರೆಡಿ ನಾವು ವೀಡಿಯೋಗಳು ನೋಡಿರ್ಬೋದು, ನಾನು ಬಟ್ಟೆಗಳು ಹೊಲಿತಾ ಇರೋದೆಲ್ಲ ಹಾಕ್ತಾನೆ ಇರ್ತೀನಿ. ನೆಕ್ಸ್ಟ್ ಇನ್ನೂ ಜಾಸ್ತಿ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಓಕೆನಾ, ವೀಡಿಯೋಸ್ನ ನೋಡಿ ವಾಚ್ ಮಾಡಿ, ಸಪೋರ್ಟ್ ಮಾಡಿ, ವೀಡಿಯೋನ ಫುಲ್ ವೀಡಿಯೋ ನೋಡಿ. ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ಓಕೆನಾ, ಈ ರೀತಿ ಮಾಡ್ಕೊಳ್ಳಿ ಸಿಸ್ಟರ್. ಇದು ನಾನು ಹೇಳಿದ ಗಂಧಿ ಅಂಗಡಿಗಳಲ್ಲಿ ಸಿಗುತ್ತೆ, ಇಲ್ಲ ರೇಷನ್ ಅಂಗಡಿಗಳಲ್ಲಿ ಸಿಗುತ್ತೆ. ಗೋಂದ್ ಕೊಡಿ ಅಂದರೆ ಕೊಡ್ತಾರೆ, ಅದನ್ನು ತಂದಿಟ್ಕೊಳ್ಳಿ. ಕಾಮ ಕಸ್ತೂರಿ ಬೀಜ, ಕಲ್ ಸಕ್ಕರೆ 3 ನೆನೆಸ್ಬಿಟ್ಟು ಬೆಳಗ್ಗೆನೆ ಒಂದಿಷ್ಟೇ ಸ್ಟಾಕ್ ನೆನೆಸ್ಬಿಡಿ. ಬೆಳಗ್ಗೆನೆ ಊಟಕ್ಕೆ ಮುಂಚೆ ಅಂದರೆ ಕಾಫಿ ಟೀ ಇದು ಮಾಡೋಕ್ಕೆ ಮುಂಚೆನೇ ತಿಂದುಬಿಡಿ ಫಸ್ಟ್ಗೆನೆ. ಆಮೇಲೆ ಕಾಫಿ ಟೀ ಆಮೇಲೆ ತೊಗೊಳ್ಳಿ. ಓಕೆನಾ, ಹಾಳೊಟ್ಟೆಲ್ಲ ತಿಂದುಬಿಟ್ರೆ ನಿಮಗೆ ಮೋಷನ್ ಎಲ್ಲ ನೀಟಾಗಿ ಹೋಗುತ್ತೆ. ಆವಾಗ ನಿಮಗೆ ಫೈಲ್ಸು ಆ ಥರದ್ದೆಲ್ಲ ಬರೋಲ್ಲ. ಆಮೇಲೆ ಡೇಟ್ ಆದಾಗಲೂ ಹೊಟ್ಟೆ ನೋವು ಬರೋಲ್ಲ. ಓಕೆನಾ, ಈ ಥರ ನೀವು ಆರೋಗ್ಯನ ಕಾಪಾಡ್ಕೊಳ್ಳಿ. ಟೈಲರಿಂಗ್ ಅಂತಲ್ಲ, ಎಲ್ಲರೂ ಕಾಪಾಡ್ಕೋಬೇಕು ಆರೋಗ್ಯನ ಅಲ್ವಾ. ಇವಾಗ ಟೈಲರಿಂಗ್ ಮಾಡೋ ಮನುಷ್ಯರು ಬೇರೆಯವ್ರ ಮನುಷ್ಯರಲ್ವಾ, ಅವರು ಆ ಥರ ಬೇರೆ ಕೆಲಸ ಮಾಡೋರ್ಗು ಬಾಡಿ ಹೀಟ್ ಆಯ್ತು ಅಂದರೆ ಯೂಸ್ ಮಾಡ್ಕೊಳ್ಳಿ, ತೊಂದರೆ ಏನಿಲ್ಲ. ಬೇಕಾದ್ರೆ ಅವ್ರಿಗೂ ಹೇಳಿ, ನೀವು ಯೂಸ್ ಮಾಡೋರು ಟೈಲರಿಂಗ್ ಕೆಲಸ ಮಾಡೋರು ನಿಮ್ಮ ಕಡೆ ಬೇರೆಯವ್ರು ಯಾವ್ದಾರ ಕೆಲಸ ಮಾಡಿ ಬಾಡಿ ಹೀಟ್ ಆದರೆ
ಅವ್ರಿಗೂ ಈ ರೆಸಿಪಿನ ಹೇಳ್ಕೊಡಿ, ಮಾಡ್ಕೊಳ್ಳಿ, ತಿನ್ಲಿ. ಇದೇನಿಲ್ಲ, ತಗೊಬರೋದು ನೀರಲ್ಲಿ ನೆನೆಸೋದು, ಬೆಳಗ್ಗೆನೆ ತಿನ್ನೋದು ಅಷ್ಟೇ. ಇದು ಮಾತ್ರ ಸ್ವಲ್ಪ ನೀರು ಜಾಸ್ತಿ ಇಟ್ಬಿಟ್ಟು ಕುದಿಸ್ಬಿಟ್ಟು ಕುಡಿಬೇಕು ಆ ನೀರನ್ನ, ಓಕೆನಾ. ಇದೊಂದು ಸ್ವಲ್ಪ ಕೆಲಸ ಹಿಡಿಯುತ್ತೆ. ಇದಂತೂ ಏನೂ ಇಲ್ಲ, ತರೋದು ನೀರಲ್ಲಿ ನೆನೆಸೋದು ಕುಡಿಯೋದು, ಓಕೆನಾ. ಮಾಮೂಲಿ ಫಸ್ಟ್ ತೊಳೆದ್ಬಿಡಿ, ನೀರಲ್ಲಿ ತೊಳೆದ್ಬಿಟ್ಟು ಆಮೇಲೆ ವಾಶ್ ಮಾಡಿಬಿಟ್ಟು ನೀರು ನೆನೆಸ್ಬಿಡಿ, ಓಕೆ, ಅಷ್ಟೇ, ಓಕೆನಾ. ಈ ಥರ ಮಾಡ್ಕೊಳ್ಳಿ, ಇನ್ನೇನು ಪ್ರಾಬ್ಲಮ್ ಇಲ್ಲ. ಸಿಸ್ಟರ್ಗೋಸ್ಕರ ಈ ವಿಡಿಯೋ ಮಾಡಿರೋದು. ಈ ವಿಡಿಯೋನ ನಿಮಗೆ ಗೊತ್ತಿರೋರಿಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ, ಏನಾದರೂ ನಮಗೆ ಗೊತ್ತಿರೋದನ್ನ ಹೇಳ್ಕೊಡ್ತೀನಿ, ಓಕೆನಾ. ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನಾವು ಏನೇನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ ಅದ್ರ ಬಗ್ಗೆ ತಿಳ್ಕೊಂಡು ನಾನು ಹೇಳ್ಕೊಡ್ತೀನಿ, ಓಕೆನಾ. ಹಂಗಾಗಿ ನಮ್ಮ ಈ 20 ವರ್ಷದ ಜರ್ನಿಯಲ್ಲಿ ನಾವು ಹೇಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದೀವಿ ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಅಂದರೆ ನಮಗೂ ಗೊತ್ತಿರಲಿಲ್ಲ, ನಾವು ಹಿಂಗೆ ಮಾಡುವಾಗ ಹೇಳ್ತಾರಲ್ವಾ, ಈ ಥರ ನೀವು ಟೈಲರಿಂಗ್ ಕೆಲಸ ಮಾಡ್ತೀರಿ, ಈ ಥರ ಮಾಡಿ ಅಂತ. ನಾವು ಮಾಡಿದಾಗ ಅದು ನಮ್ಮ ಬಾಡಿಗೆ ಅಡ್ಜಸ್ಟ್ ಆಯ್ತಾ, ಕಂಟಿನ್ಯೂ ಮಾಡ್ಕೊಂಡು ಹೋಗೋದು, ಓಕೆನಾ. ಆಮೇಲೆ ಇದು ನಿಂಬೆಹಣ್ಣಂತೂ ನನ್ನ ಬಾಡಿಗೆ ಸಕ್ಕತ್ತೆ. ಒಂದೊಂದ್ಸಲ ತುಂಬ ಹೀಟ್ ಆಗ್ಬಿಟ್ಟಾಗ ಹೇಳೋಕ್ಕೆ ಆಗೋದಿಲ್ಲ, ಅದನ್ನು ತುಂಬ ಹೀಟ್ ಆಗ್ಬಿಟ್ಟು ತಡ್ಕೊಳಕ್ಕೆ ಆಗಲ್ಲ. ಆವಾಗ ನಿಂಬೆಹಣ್ಣು ಜ್ಯೂಸ್ ಹಿಂಡ್ಕೊಂಡ್ಬಿಟ್ಟು ಕುಡಿದ್ಬಿಟ್ರೆ ಒಂದು ಲೋಟಕ್ಕೆ ಒಂದು ಚೊಂಬಿಗೆ ನೀರಿಗೆ ಹಾಕ್ಕೊಂಡು ಬೇಗ ಕಡಿಮೆ ಆಗ್ಬಿಡುತ್ತೆ ನನಗೆ, ಓಕೆನಾ. ಹಾಗಾಗಿ ಆ ಥರದ್ದೆಲ್ಲ ಮನೇಲೆ ಮಾಡ್ಕೊಳ್ಳೋದು. ಫುಡ್ಡು, ಹಣ್ಣುಗಳು, ತರಕಾರಿ, ಸೊಪ್ಪು, ಮೊಳಕೆ ಕಾಳು ಇವೆಲ್ಲ ತಿಂತಾ ಬಂದರೆ ನೀವು ಆರಾಮಾಗಿ ಟೈಲರಿಂಗ್ ಕೆಲಸ ಆಗಲಿ, ಬೇರೆ ಕೆಲಸ ಆಗಲಿ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು, ಓಕೆನಾ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.